ಒಂದ್ ಕಾರ್ ಕಂಪನಿ ಒಂದ್ ಲೆಕ್ಕ ಹಾಕುತ್ತೆ. ಒಂದ್ ಕಡೆ ಕಾರ್ನ ಡಿಸೈನ್ ನ ಸರಿಪಡಿಸೋಕೆ ಬೇಕಾಗಿದ್ದು ಕೇವಲ $11 ಮಾತ್ರ ಒಂದ್ ಕಾರ್ಗೆ. ಅಂಡ್ ಇನ್ನೊಂದ್ ಕಡೆ ಈ ಕಾರ್ನ ಡಿಸೈನ್ ಫಾಲ್ಟ್ ಇಂದ ಆಗೋ ಅನಾಹುತಗಳು, ಇನ್ ಕೇಸ್ ಆ ಗಾಡಿ ಓಡಿಸ್ತಾ ಆಕ್ಸಿಡೆಂಟ್ ಆದ್ರೆ ಅದರಿಂದ ಆಗೋ ಸಾವು, ಮತ್ತೆ ಅದರಿಂದ ಆಗೋ ಗಾಯಗಳು, ಮತ್ತೆ ಕೋರ್ಟ್ ಕೇಸ್ಗಳು, ಸತ್ತವ್ರಿಗೆ ಕೊಡೋ ಕಾಂಪನ್ಸೇಷನ್, ಮತ್ತೆ ಗಾಯ ಬಿದ್ದವ್ರಿಗೆ ಕೊಡೋ ಕಾಂಪನ್ಸೇಷನ್, ಇದೆಲ್ಲದರದ್ದು ಖರ್ಚು. ಈ ಎರಡು ವಿಷಯನು ಈ ಕಂಪನಿ ಲೆಕ್ಕ ಹಾಕುತ್ತೆ. ಈ ಎರಡ್ ಲೆಕ್ಕದಲ್ಲೂ ಕಂಪನಿ ಎರಡನೇ ಆಪ್ಷನ್ ನ ಚೂಸ್ ಮಾಡ್ತು. ಯಾಕೆ ಗೊತ್ತಾ? ಈ ಎರಡನೇ ಆಪ್ಷನ್ ಫಸ್ಟ್ ಆಪ್ಷನ್ ಕಿನ್ನ ಚೀಪ್ ಆಗಿತ್ತು. ಶಾಕಿಂಗ್ ಆಗಿದೆಯಲ್ಲ? ಇದು ಫೋರ್ಡ್ ಪಿಂಟೋ ಕಾರ್ನ ನಿಜವಾದ ಕತೆ. 1970s ಸ್ಟಾರ್ಟಿಂಗ್ ಅಲ್ಲಿ ಅಮೆರಿಕನ ಮಾರ್ಕೆಟ್ಗೆ ಜಪಾನ್ ಚಿಕ್ಕ ಕಾರ್ಗಳ ಜೊತೆ ಎಂಟ್ರಿ ಕೊಡ್ತು. ಇವರು ಕಡಿಮೆ ಬೆಲೆ ಮತ್ತೆ ಒಳ್ಳೆ ಮೈಲೇಜ್ ಕೊಡೋ ಕಾರ್ನ ತಗೊಂಡ್ಬಂದಿದ್ರು. ಈ ಕಾರ್ಗಳಿಗೆಲ್ಲ ಕಾಂಪಿಟೇಷನ್ ಕೊಡ್ಬೇಕಂತ ಫೋರ್ಡ್ ನ ಪ್ರೆಸಿಡೆಂಟ್ ಲೀ ಇಕೋಕಾ ನಾವುನು ಇದೇ ತರ ಒಂದ್ ಕಾರ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಕಾರೇ ಫೋರ್ಡ್ ಪಿಂಟೋ. ಈ ಕಾರ್ನ $2,000 ಕಿನ್ನ ಕಮ್ಮಿ ಮತ್ತೆ £2,000 ಕಿನ್ನ ಕಮ್ಮಿಯಾಗೆ ಈ ಕಾರ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮಾರ್ಕೆಟ್ಗೆ ಕಾರ್ನ ಫಾಸ್ಟ್ ಆಗಿ ತಗೊಂಡ್ಬರ್ಬೇಕಂತ ಈ ಕಾರ್ನ ಪ್ರೊಡಕ್ಷನ್ ನ ಫಾಸ್ಟ್ ಆಗಿ ಮಾಡ್ತಾರೆ. ಆದ್ರೆ ಲಾಂಚ್ ಮುಂಚೆ ಮಾಡಿದ ಕ್ರಾಶ್ ಟೆಸ್ಟ್ ನಲ್ಲಿ ಒಂದ್ ಸಮಸ್ಯೆ ಬರುತ್ತೆ. ಏನಂದ್ರೆ ಕಾರ್ನ ಫ್ಯೂಲ್ ಟ್ಯಾಂಕು ರೇರ್ ಆಕ್ಸೆಲ್ಗೆ ತುಂಬಾ ಹತ್ರ ಇತ್ತು. ಬರೀ 3 ಇಂಚ್ ಗ್ಯಾಪ್ ದೂರ ಅಷ್ಟೇ. ಈ ಕಾರ್ಗೆ ಯಾರಾದ್ರೂ ಬಂದು ಹಿಂದೆಯಿಂದ ಗುದ್ದಿದ್ರೆ ಫ್ಯೂಲ್ ಟ್ಯಾಂಕ್ ಹೊಡೆದೋಗಿ ಪೆಟ್ರೋಲ್ ಟ್ಯಾಂಕ್ ಲೀಕ್ ಆಗಿ ಕಾರ್ಗೆ ಬೆಂಕಿ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು. ಇಂಜಿನಿಯರ್ಗಳು ಈ ಪ್ರಾಬ್ಲಮ್ಗೆ ಒಂದು ಈಸಿ ಸೊಲ್ಯೂಷನ್ ಕಂಡುಹಿಡಿತಾರೆ. ಏನಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿ ಆ ಫ್ಯೂಲ್ ಟ್ಯಾಂಕ್ ನ ಪ್ರೊಟೆಕ್ಟ್ ಮಾಡಬಹುದು ಅಂತ ಸೊಲ್ಯೂಷನ್ ಕೊಡ್ತಾರೆ. ಅಂಡ್ ಇದನ್ನ ಮಾಡೋಕೆ ಕಂಪನಿಗೆ ಬೇಕಾಗಿದ್ದ ಖರ್ಚು ಬರೀ $11 ಮಾತ್ರನೇ ಒಂದ್ ಕಾರ್ಗೆ. ಇದನ್ನ ಕೇಳಿದ ತಕ್ಷಣ ಫೋರ್ಡ್ ಒಂದು ಲೆಕ್ಕ ಮಾಡ್ತಾರೆ. ಅವ್ರ ಹತ್ರ ಇವಾಗ 11 ಮಿಲಿಯನ್ ಕಾರ್ ಇದೆ. ಈ 11 ಮಿಲಿಯನ್ ಕಾರ್ಗೂ $11 ಹಾಕಿ ಆಲ್ಟ್ರೇಷನ್ ಮಾಡಿದ್ರೆ ಟೋಟಲ್ ಆಗಿ ಸುಮಾರು 121 ಮಿಲಿಯನ್ ಖರ್ಚು ಮಾಡಬೇಕಾಗಿತ್ತು ಈ ಆಲ್ಟ್ರೇಷನ್ಗೆ. ಅದಾದ್ಮೇಲೆ ಇವರು ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇನ್ ಕೇಸ್ ನಾವೇನಾದ್ರೂ ಈ ಕಾರ್ನ ಫಿಕ್ಸ್ ಮಾಡ್ದೇನೆ ಅದನ್ನ ಹಂಗೆ ಮಾರ್ಕೆಟಿಗೆ ಬಿಟ್ರೆ ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅಂತ. ಸೊ ಜನರು ಈ ಕಾರ್ನ ಈಸ್ಕೊಂಡ್ಮೇಲೆ ಎಷ್ಟೆಲ್ಲ ಆಕ್ಸಿಡೆಂಟ್ಸ್ ಆಗ್ಬಹುದು, ಆ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಸಾಯ್ಬಹುದು, ಇಲ್ಲ ಬರೀ ಏಟ್ ಬಿದ್ದು ಎಷ್ಟು ಜನ ಬದುಕೊಬಹುದು. ಅಂಡ್ ಈ ಪ್ರಾಬ್ಲಮ್ ಎಲ್ಲ ಕೋರ್ಟ್ಗೆ ಹೋದ್ರೆ ಅಲ್ಲಿ ಸತ್ತವ್ರಿಗೆ ಇಲ್ಲ ಏಟ್ ಬಿದ್ದವ್ರಿಗೆ ಎಷ್ಟೆಲ್ಲ ಕಾಂಪನ್ಸೇಷನ್ ಕೊಡ್ಬೇಕಾಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ನ ಮಾಡ್ತಾರೆ. ಈ ಕ್ಯಾಲ್ಕುಲೇಷನ್ ಅಲ್ಲಿ ಒಂದ್ ಸಾವುಗೆ $2,00,000 ಅಂಡ್ ತುಂಬಾ ಏಟ್ ಬಿದ್ದವ್ರಿಗೆ $67,000 ಅಂತ ಲೆಕ್ಕ ಹಾಕ್ತಾರೆ. ಈ ಲೆಕ್ಕನೆಲ್ಲ ಮಾಡಿದಾಗ ಇವ್ರಿಗೆ ಟೋಟಲ್ ಆಗಿ ಬಂದಿದ್ದ ಖರ್ಚು ಎಷ್ಟು ಗೊತ್ತಾ? $49.5 ಮಿಲಿಯನ್. ಇಲ್ಲೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಯಾರಾದ್ರೂ ಸತ್ರೆ ಅವ್ರ ಫ್ಯಾಮಿಲಿಗೆ $2,00,000 ಕೊಡ್ಬೇಕು ಅನ್ನೋ ಒಂದು ರೂಲು ಅಮೆರಿಕದ ರೋಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಫಿಕ್ಸ್ ಮಾಡಿತ್ತು. ಇದನ್ನೇ ಎಲ್ಲಾ ಕಾರ್ ಕಂಪನಿನೂ ಫಾಲೋ ಮಾಡಬೇಕು ಅಂತ ರೂಲ್ ಹಾಕಿದ್ರು. ಸೊ ಫೋರ್ಡ್ ಕಂಪನಿ ಎರಡ್ ತರ ಲೆಕ್ಕ ಹಾಕಿದ್ರು. ಒಂದು, ಕಾರ್ನ ಫಿಕ್ಸ್ ಮಾಡೋಕೆ $121 ಮಿಲಿಯನ್ ಬೇಕು. ಆದ್ರೆ ಅದೇ ಕಾರ್ನ ಫಿಕ್ಸ್ ಮಾಡ್ದೇನೆ ಸೇಲ್ಸ್ ಬಿಟ್ಟು ಅದಾದ್ಮೇಲೆ ಬರೋ ಕೋರ್ಟ್ ಪ್ರಾಬ್ಲಮ್ಗಳು, ಕಾಂಪನ್ಸೇಷನ್ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಅವ್ರಿಗೆ ಗೊತ್ತಾಗಿದ್ದು ಅದೇ ಕಾರ್ನ ಫಿಕ್ಸ್ ಮಾಡದೆ ಹಂಗೆ ಬಿಟ್ರೆ $70 ಮಿಲಿಯನ್ ನ ಸೇವ್ ಮಾಡಬಹುದು. ಸೊ ಕಾರ್ನ ಫಿಕ್ಸ್ ಮಾಡ್ದೇನೆ ಹಂಗೆ ಸೇಲ್ ಮಾಡೋಣ ಅಂತ ಡಿಸಿಷನ್ ತಗೊಂತಾರೆ. ಕಾರ್ ಲಾಂಚ್ ಆಯ್ತು, ಜನ ತಗೊಂಡ್ರು ಅಂಡ್ ತಗೊಂಡ್ಮೇಲೆ ಪ್ರಾಬ್ಲಮ್ ಶುರುವಾಯ್ತು. ಪಿಂಟೋ ಕಾರ್ಗೆ ಯಾರಾದ್ರೂ ಹಿಂದೆಯಿಂದ ಬಂದ್ ಗುದ್ದಿದ ತಕ್ಷಣ ಬೆಂಕಿ ಹಿಡಿಯೋಕ್ ಸ್ಟಾರ್ಟ್ ಆಯ್ತು. ಅಂಡ್ ಇದರಿಂದ ಕಾರ್ಗಳು ಬ್ಲಾಸ್ಟ್ ಆಗಕ್ ಸ್ಟಾರ್ಟ್ ಆಯ್ತು. 1977 ನಲ್ಲಿ ಮದರ್ ಜೋನ್ಸ್ ಅನ್ನೋ ಒಂದು ಮ್ಯಾಗಝಿನ್ ಅಲ್ಲಿ ಮಾರ್ಕ್ ಡೋವಿ ಅನ್ನೋರು ಪಿಂಟೋ ಮ್ಯಾಡ್ನೆಸ್ ಅಂತ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಾರೆ. ಈ ಆರ್ಟಿಕಲ್ ಅಲ್ಲಿ ಪಿಂಟೋ ಕಾರ್ನ ಫುಲ್ ಇನ್ವೆಸ್ಟಿಗೇಷನ್ ಆಗಿತ್ತು. ಮತ್ತೆ ಈ ಆರ್ಟಿಕಲ್ ಅಲ್ಲಿ ಪಿಂಟೋ ಕಾರ್ನ ಒಂದು ಡೆತ್ ಟ್ರ್ಯಾಪ್ ಅಂತ ಮೆನ್ಷನ್ ಮಾಡಿದ್ರು. ಮತ್ತೆ ಫೋರ್ಡ್ ಕಂಪನಿ ಮನುಷ್ಯರ ಜೀವಕ್ಕೆ ಬೆಲೆನೇ ಕೊಡೋದಿಲ್ಲ ಅಂತ ಮೆನ್ಷನ್ ಮಾಡಿದ್ರು. ಸೊ ಈ ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ಇದೊಂದು ನ್ಯಾಷನಲ್ ನ್ಯೂಸ್ ಆಯ್ತು. ಗ್ರಿಮ್ಶಾ ವರ್ಸಸ್ ಫೋರ್ಡ್ ಮೋಟಾರ್ ಕಂಪನಿ ಅನ್ನೋ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಅಲ್ಲಿ ಜೂರಿ ಒಬ್ಬ ಸುಟ್ಟು ಹೋದ ಮನುಷ್ಯನಿಗೆ $125 ಮಿಲಿಯನ್ ಪ್ಯುನಿಟಿವ್ ಡ್ಯಾಮೇಜ್ ಅಂತ ತೀರ್ಪು ಕೊಟ್ಟಿದ್ರು. ಅಂಡ್ ಈ ಕೇಸು ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಗೆ ಒಂದು ಮೆಸೇಜ್ ಕೊಟ್ಟಿತ್ತು. ಏನಂದ್ರೆ ಮನುಷ್ಯರ ಜೀವದ ಮುಂದೆ ಈ ಕಾಸ್ಟ್ ಕಟ್ಟಿಂಗ್ ನ ಮಾಡೋದು ಯಾರು ಸಹಿಸಲ್ಲ ಅಂತ. ಅಂಡ್ ಈ ಇನ್ಸಿಡೆಂಟ್ ಆದ್ಮೇಲೆ 1980 ಪಿಂಟೋ ಕಾರ್ ಪ್ರೊಡಕ್ಷನ್ ಸ್ಟಾಪ್ ಆಯ್ತು.
ಈ ಕತೆ ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲಾ ಕಂಪನಿ ಕಾರ್ಗಳಿಗೂ ಫ್ಯೂಲ್ ಟ್ಯಾಂಕು ರೇರ್ ಆಕ್ಸಲ್ ಅಲ್ಲೇ ಇತ್ತು. ಈ ಡಿಸೈನು ಎಲ್ಲಾ ಕಾರ್ ಕಂಪನಿಗೂ ಸೇಮ್. ಸೇಫ್ಟಿ ಬದಲು ಕಾಸ್ಟ್ ಕಟಿಂಗ್ ಮಾಡೋಣ ಅನ್ನೋ ಒಂದು ಯೋಚನೆ ಈ ಇನ್ಸಿಡೆಂಟ್ ಆದ್ಮೇಲೆ ಸ್ಟಾಪ್ ಆಯ್ತು. ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನಂದ್ರೆ, ಮನುಷ್ಯನ ಜೀವಕ್ಕೆ ಬೆಲೆ ಕೊಡದೆ ಸೇಫ್ಟಿನ ಕಾಂಪ್ರಮೈಸ್ ಮಾಡ್ಕೊಂಡು ಕಾಸ್ಟ್ ಕಟಿಂಗ್ ಮಾಡ್ಕೊಂಡಿದ್ರೆ ಜಾಸ್ತಿ ದಿನ ಯಾವ ಕಂಪನಿ ಕಾರ್ಗಳು ಉಳಿಯಲ್ಲ. ಇದರಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ, ಇವತ್ತೂನು ಎಷ್ಟೊಂದ್ ಕಾರ್ ಕಂಪನಿಗಳು ಇದೇ ತರ ಮಾಡ್ತಾವ್ರೆ. ಸೇಫ್ಟಿನ ಕಾಂಪ್ರಮೈಸ್ ಮಾಡಿ, ಬೇಡದೇ ಇರೋ ಫೀಚರ್ಸ್ನೆಲ್ಲ ಆಡ್ ಮಾಡಿ, ಬೇಕಾಗಿರೋ ವಿಷಯಗಳನ್ನ ಕಾಸ್ಟ್ ಕಟ್ ಮಾಡಿ ಗಾಡಿನ ಸೇಲ್ ಮಾಡ್ತಾವ್ರೆ. ಅಂಡ್ ಇದನ್ ಕೇಳೋರು ಯಾರೂ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕಾರ್ ತಗೊಬೇಕಂದ್ರೆ ಈ ಬೇಡದೇ ಇರೋ ಫೀಚರ್ಸ್ನೆಲ್ಲ ನೋಡಬೇಡಿ. ಆ ಗಾಡಿಲಿ ಸೇಫ್ಟಿ ಎಷ್ಟಿದೆ ಅಂತ ಮಾತ್ರ ನೋಡಿ. ಮತ್ತೆ ಆ ಕಾರ್ನ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಚೆನ್ನಾಗಿದೆ, ಸೀಟ್ ಚೆನ್ನಾಗಿದೆ ಅಂತ ತಗೊಬೇಡಿ. ಯಾಕಂದ್ರೆ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ನೀವು ಬಲಿ ಆಗ್ಬೇಡಿ. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ಗಂಟ ಬಾಯ್.